ನಮಸ್ಕಾರ ಗುರುವೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನೋಡಿ ನಿಮ್ಮ ಫೇವ್ರೆಟ್ ಇಗ್ವಾನ. ಸೊ ಇವತ್ತು ಏನದ್ರ ಬಗ್ಗೆ ಮಾತಾಡೋಣ ಅಂದರೆ ನಿಮ್ಮ ಇಗ್ವಾನ ಶ್ರೆಡ್ಡಿಂಗ್ ಬಗ್ಗೆ. ನಿಮ್ಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ನೋಡಿ, ನನ್ನ ಇಗ್ವಾನ ಶ್ರೆಡ್ ಆಗ್ತಾಯಿದ್ದಾನೆ. ಇಲ್ಲಿ ತೋರಿಸ್ತೀನಿ ನೋಡಿ. ನೋಡಿ ಕೈ ಹತ್ರ ಹೆಂಗೆ ಶ್ರೆಡ್ ಆಗ್ತಾಯಿದ್ದಾನೆ. ಸೊ ಏನಕ್ಕೆ ಶ್ರೆಡ್ ಆಗ್ತಾನೆ, ಏನು ರೀಸನ್ಗೆ ಶ್ರೆಡ್ ಆಗ್ತಾನೆ ತಿಳ್ಕೊಳ್ಳೋಣ ಬನ್ನಿ. ಸೊ ಏನಕ್ಕೆ ನಿಮ್ಮ ಇಗ್ವಾನ ಶ್ರೆಡ್ ಆಗುತ್ತೆ ಅಂದರೆ ಬೇಸಿಕ್ಲಿ ಇದು ಬೆಳೀತಿದೆ ಅಂತ ಫಸ್ಟ್ ಸೈನ್ ಅದು. ನನಗೆ ಎಷ್ಟೊಂದು ಜನ ಫ್ರೆಂಡ್ಸ್ ಕೇಳಿದ್ದಾರೆ, ಏನು ಮಗ ನೀನು ಇಗ್ವಾನ ಇನ್ನೂ ಇಷ್ಟೇ ಇಷ್ಟಿದೆ, ತಂದಾಗಲೂ ಇಷ್ಟೇ ಇತ್ತು, ಇವಾಗಲೂ ಇಷ್ಟೇ ಇದೆ ಅಂತ. ದಿಸ್ ಇಸ್ ದ ಫಸ್ಟ್ ಸೈನ್ ಟು ಟೆಲ್ ದೆಮ್ ನಿಮ್ಮ ಇಗ್ವಾನ ಬೆಳೀತಿದೆ. ಹೆಂಗೆ ಅಂದರೆ ಇದು ಬೆಳೀತಾ ಏನಾಗುತ್ತೆ ಅಂದರೆ ಇದ್ರದ್ದು ಹಳೆ ಸ್ಕಿನ್ ಇರುತ್ತಲ್ಲ ಅದು ಟೈಟ್ ಆಗ್ತಾ ಹೋಗುತ್ತೆ ಇವಕ್ಕೆ. ಸೊ ಟೈಟ್ ಆಗ್ತಾ ಇಟ್ ವಿಲ್ ಟ್ರೈ ಟು ಫ್ರೀ ಇಟ್ ಸೆಲ್ಫ್, ಅಂದರೆ ಅದು ಪಾಡಿಗೆ ಅದೇ ಉದುರಿಸ್ಕೊಳ್ಳುತ್ತೆ, ಆಯಿತಾ. ಸೊ ಫಸ್ಟ್ ಸೈನ್ ನಿಮ್ಮ ಇಗ್ವಾನ ಬೆಳೀತಿದೆ ಅನ್ನೋದು ಇದೆ. ಓಕೆ, ಅದಾದಮೇಲೆ ನೆಕ್ಸ್ಟು ಕೆಲವು ಬೇಜಾನ್ ಫ್ಯಾಕ್ಟರ್ಸ್ ಇದೆ ಏನಕ್ಕೆ ನಿಮ್ಮ ಇಗ್ವಾನ ಶ್ರೆಡ್ ಆಗುತ್ತೆ. ಒಬ್ಬೊಬ್ಬರು ಫೋರ್ಸ್ಫುಲ್ಲಿನೂ ಶ್ರೆಡ್ ಮಾಡ್ತಾರೆ. ಹೆಂಗೆ ಏನು ಇನ್ನೊಂದು ಫ್ಯಾಕ್ಟರ್ ಬಂದು ಟೆಂಪ್ರೇಚರು, ಹ್ಯೂಮಿಡಿಟಿ, ಅದಕ್ಕೆ ಫ್ಯಾಕ್ಟರ್ಸಿಂದನೂ ನಿಮ್ಮ ಇಗ್ವಾನ ಶ್ರೆಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಇಲ್ಲಿ ಪೀಲ್ ಮಾಡ್ತೀನಿ ನೋಡಿ, ನೋಡ್ತಾ ಅವ್ನು ಶಿಷ್ಯ. ಹಾಂ ಆಯ್ತು ಸಮಾಧಾನ. ಓಕೆ, ನೆಕ್ಸ್ಟು ಈ ಶ್ರೆಡ್ಡಿಂಗಿಂದ ಇನ್ನೊಂದು ಹೆಲ್ಪ್ಫುಲ್ ಏನು ಅಂದರೆ ಈ ಗಲೀಜು ಏನೇನೆಲ್ಲ ಇರುತ್ತಲ್ವ ಈ ಇಗ್ವಾನ ಸ್ಕಿನ್ ಮೇಲೆ, ಈ ಗಲೀಜು ಡರ್ಟ್ ಅದೆಲ್ಲ ಉದುರೋಗುತ್ತೆ. ಇಟ್ ವಿಲ್ ಹ್ಯಾವ್ ಫ್ರೆಶ್ ಸ್ಕಿನ್ ಬರುತ್ತೆ ಗುರು. ನೋಡ್ತಾ ಇರ್ಬೋದು ನೀವು ಎಷ್ಟು ಗ್ಲೋಯಿಂಗ್ ಇದ್ದಾನೆ ಅಂದರೆ, ಶ್ರೆಡ್ ಆಗಿದ್ದ ದಿವಸ ಅಂತೂ ಭಯಂಕರ ಗ್ಲೋಯಿಂಗ್ ಇರ್ತಾನೆ ಗುರು ಇವನು. ಆಮೇಲೆ ಇನ್ನೊಂದು ಫನ್ ಫ್ಯಾಕ್ಟ್ ಏನು ಅಂದರೆ ಹಾವು ಶ್ರೆಡ್ ಆಗುತ್ತೆ, ನೋಡಿರ್ತೀರ ನೀವು, ಹಾವುಗಳೂ ಶ್ರೆಡ್ ಆಗುತ್ತೆ. ಬಟ್ ಹಾವುಗಳು ಫುಲ್ ಶ್ರೆಡ್ ಆಗುತ್ತೆ, ಫುಲ್ ಸ್ಕಿನ್ ಶ್ರೆಡ್ ಆಗುತ್ತೆ. ಇದು ಆ ಥರ ಅಲ್ಲ, ಇದು ಪ್ಯಾಚಾಗೆ ಇಲ್ಲೊಂಚೂರು ಆ ಥರ ಶ್ರೆಡ್ ಆಗುತ್ತೆ. ಏನು ಕ್ರೇಜಿ ಅಲ್ಲ ಗುರುವೆ. ಸೊ ಇನ್ನೂ ಬೇಜಾನ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಜೊತೆ ಬರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಬಾಯ್.